ಗೈಸ್ ನೋಡಿ, ಹ್ಯಾಂಡಲು ಮತ್ತು ಲಗೇಜ್ ಪ್ಲೇಟು ಕ್ರ್ಯಾಶ್ ಗಾರ್ಡು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೇಖರ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಗಾಯ್ಸ್. ಎಲ್ಲವ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಗೈಸ್, ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ, ನಾನು ಹೋಗ್ತಾ ಇದ್ದೀನಿ ಕ್ರಾಶ್ ಗಾರ್ಡ್ ಹಾಕ್ಸ್ಕೊಳ್ಳೋಕೆ. ಸೊ ಬನ್ನಿ ನೋಡೋಣ. ಇವಾಗ ನಾನು ಇಲ್ಲಿಂದ JC ರೋಡ್ಗೆ ಹೋಗ್ಬೇಕು. ಎಲ್ಲಿ ಹೇಳಿ? ಬೈಕ್ ವರ್ಲ್ಡ್ಗೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ನು ಅಲ್ಲೇ ಹಾಕ್ಸಿದ್ದೆ. ಅದು ಕ್ರಾಶ್ ಗಾರ್ಡ್ ಚೆನ್ನಾಗಿದೆ. ನನ್ನ ಸೇಫ್ಟಿನೂ ಕಾಲ್ನು ಉಳಿತು, ಮತ್ತೆ ಸ್ವಲ್ಪ ಗಾಡಿಗೂ ಏಟ್ ಆಗಿಲ್ಲ. ಕ್ರಾಶ್ ಗಾರ್ಡ್ ಇಂದ ಕ್ರಾಶ್ ಗಾರ್ಡ್ ಕಿತ್ತೋಯ್ತು, ಆದ್ರೆ ಗಾಡಿಗೆ ಏನಾಗಿಲ್ಲ. ಸೊ ನಂಗೆ ಅದೇ ಇಷ್ಟ ಆಯ್ತು. ನಾನು ಅದನ್ನೇ ಹಾಕ್ಸ್ಕೊಳಕ್ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ, ಇನ್ನೊಂದ್ಸಲ ಹಾಕ್ಸ್ಕೊಂಬರೋಣ. ಕ್ಯಾ पंटर लोग किधर जा रहे हैं? कौन? मेरे को नहीं पता. नहीं? क्यों, क्या हुआ? क्यों? वो मॉल घूमने आया है उधर से इधर. कब शिफ्ट हो रहे हो? कब शिफ्ट हो रहे हो? हाँ, रानी ने बोला कि अगले 15 को जा रहा है वो. तुमने बोला? मेरे को किसी ने बोला तो ये 15 को जा रहा है. अच्छा, फिर कराएगा कौन? हाँ, मैं जा रहा हूँ क्रैश गार्ड डलवाने. हाँ, ये क्या बोल रहे? ಸೊ ಗೈಸ್, ಕೇರ್ಫುಲ್ ಆಗಿ ಹೋಗ್ಬೇಕಾಗ್ತಿದೆ ನನಗಂತೂ. ಯಾಕಂದರೆ ಲಾಸ್ಟ್ ಟೈಮ್ ಇದೇ ಥರ ಕ್ಯಾಮ್ರಾ ಹಾಕೊಂಡು ಹೋಗಿರಲಿಲ್ಲ. ಅದೇ ನನ್ನ ಮಿಸ್ಟೇಕ್ ಆಯಿತು. ಮತ್ತು ಕ್ರಾಶ್ ಗಾರ್ಡು ಚೆನ್ನಾಗಿತ್ತು, ಬೈಕ್ ವರ್ಲ್ಡ್ ಇತ್ತು. ಅದರದ್ದು ಏನು ಇಷ್ಟ ಆಯ್ತು ಅಂದರೆ, ಅದು ಒಳ್ಳೆ ಹೈಟ್ ಇದೆ. ಟ್ಯಾಂಕ್ದು ಸ್ವಲ್ಪ ಟ್ಯಾಂಕ್ವರೆಗೂ ಬರುತ್ತೆ ಮೇಲೆ. ಸೊ ಅದು ಏನಾಗುತ್ತಂದರೆ, ನನ್ನ ಕಾಲ್ ಸೇಫ್ಟಿ ತುಂಬ ಆಯಿತು ಅದರಿಂದ. ಇಂಜನ್ಗೆ ಏನಾಗಿಲ್ಲ. ಮತ್ತು ಟ್ಯಾಂಕ್ ಸ್ವಲ್ಪ ಕ್ರಾಶ್ ಗಾರ್ಡಿಂದ ಡ್ಯಾಮೇಜ್ ಆಯಿತು. ಕ್ರಾಶ್ ಗಾರ್ಡ್ ಬೆಂಡ್ ಆಗಿ ಟ್ಯಾಂಕಿಗೆ ಟಚ್ ಆಗಿತ್ತು. ಆ ಟ್ಯಾಂಕ್ ಬೆಂಡ್ ಆಯಿತು. ಅದಕ್ಕೆ ಆ ಕ್ರಾಶ್ ಗಾಡಿ ಏನಾದರೂ ಬೆಂಡ್ ಆಗಿರಲಿಲ್ಲ ಅಂದರೆ ಏನೂ ಆಗ್ತಿರ್ಲಿಲ್ಲ. ಪರವಾಗಿಲ್ಲ, ಚೆನ್ನಾಗಿತ್ತು ಅದು. ಸೊ ನಾನು ಆನ್ಲೈನಲ್ಲಿ ನೋಡಿದ್ದೆ. ಆನ್ಲೈನಲ್ಲಿ ಏನಾದರೂ ಆರ್ಡರ್ ಮಾಡ್ಕೊಳ್ಳೋಣ ಮತ್ತು ಇಲ್ಲೇ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಣ ಅಂತ. ಆನ್ಲೈನಲ್ಲಿ ಇದೆ ಡಬಲ್ ಸ್ಟ್ಯಾಂಡು, ಆದರೆ ಅಷ್ಟು ಚೆನ್ನಾಗಿಲ್ಲ. ನನಗೆ ಯಾಕೋ ಅದು ವರ್ತ್ ಅನಿಸಿಲ್ಲ. ಅದಕ್ಕೆ ಅಲ್ಲೇ ಫಸ್ಟ್ ನಾನು ಇಲ್ಲಿ ಹಾಕ್ಸಿದ್ದೆ. ಅಲ್ಲೇ ಹೋಗೋಣ ಅಂತ ಅಲ್ಲೇ ಹೋಗ್ತಾ ಇದ್ದೀನಿ. ಇವಾಗ ನೋಡಬೇಕು. ಕ್ರಾಶ್ ಗಾರ್ಡ್ ಇಲ್ಲ ಅಂದರೆ ಒಂಥರ ಖಾಲಿ ಫೀಲ್ ಆಗುತ್ತೆ. ಗಾಡಿ ಚಿಕ್ಕದು ಅನ್ನಿಸ್ತಾ ಇದೆ. ಯಾಕಂದರೆ ಅದು ಕ್ರಾಶ್ ಗಾಡಿ ಇತ್ತು, ಸ್ವಲ್ಪ ಬಲ್ಕಾಗಿ ಕಾಣ್ತಾ ಇತ್ತು ನನ್ನ ಗಾಡಿ. ಅದಕ್ಕೆ ಮತ್ತೆ ಏನಾದರೂ ಇಂಜನ್ಗೆ ಏನಾದರೂ ಏಟ್ ಆಗಬಾರ್ದು, ಹಾಕ್ಸ್ಬಿಡೋಣ ಅಂತ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. 12 ಗಂಟೆ ಆಗಿದೆ. ಬೇಗ ಹಾಕ್ಸ್ಕೊಂಡು ಬಂದುಬಿಡೋಣ. ಯಾಕಂದರೆ ಕ್ಲಾಸ್ ಟೈಮ್ ಆಯ್ತು ಅಂದರೆ ಮತ್ತೆ ಕಷ್ಟ ಆಗುತ್ತೆ. ಹೋಗಿ ಹಂಗೆ ಹಾಕ್ಸ್ಕೊಂಡು ಹಂಗೆ ಬಂದುಬಿಡೋದು. ನನ್ನ ಗಾಡಿದು ನೀವು ಆ ವಿಡಿಯೋ ಯಾರು ನೋಡಿಲ್ಲ, ರೀಲಲ್ಲಿ ಹೇಳಿದ್ದೀನಿ ನಾನು. ಗಾಡಿ ಆಕ್ಸಿಡೆಂಟ್ ಆದಾಗ ನನ್ನ ಗೇರು ಹಿಂಗೆ ಬೆಂಡ್ ಆಗಿತ್ತು, ಹಿಂದ್ಗಡೆ ಬಂದುಬಿಟ್ಟಿತ್ತು. ಸೊ ಅದೂ ಆ್ಯಕ್ಚುಲಿ ಚೇಂಜ್ ಮಾಡಿಸ್ಬೇಕು. ಇವಾಗ ನನ್ನ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ನಾನು ಅದೆಲ್ಲ ಚೇಂಜ್ ಮಾಡೋಕ್ಕೆ. ಎಷ್ಟು ಆಗ್ತಿದೆ ಅಷ್ಟು ಮಾಡ್ತಾಯಿದ್ದೀನಿ. ಸೊ ನನಗೆ ಬೇಜಾರಾಗ್ತಿದೆ. ಅದಕ್ಕೆ ಬೇಡ ಬಿಡು, ಚೇಂಜ್ ಮಾಡಿಸ್ಬಿಡೋಣ ಅಂತ ಇವಾಗ ಸದ್ಯಕ್ಕೆ ಕ್ರಾಶ್ ಗಾರ್ಡ್ ಮಾತ್ರ ಹಾಕ್ಸ್ತಾ ಇದ್ದೀನಿ. ಸೊ ನಿಧಾನಕ್ಕೆ ಒಂದೊಂದು ಮಾಡಿಸೋಣ ಅಂತ, ಆಮೇಲೆ ನೋಡೋಣ ಬೇಕಾದರೆ. ಸೊ ಗಾಯ್ಸ್, ನಿಮಗೆ ಯಾರಿಗೆ ಗೊತ್ತಿಲ್ಲ, ಅದು ನಂದು ಆಕ್ಸಿಡೆಂಟ್ ಹೆಂಗಾಯ್ತಂತ ನಾನು ನಮ್ಮ ಮಾತಲ್ಲಿ ಹೇಳಿದ್ದೆ, ಮತ್ತು ಕನ್ನಡದಲ್ಲಿ ಹೇಳ್ತೀನಿ ಇವಾಗ ಹೆಂಗಾಯಿತು ಏನಾಯಿತು ಅಂತ. ಸೊ ನಿಮಗೂ ಅರ್ಥ ಆಗುತ್ತೆ. ಮೋಸ್ಟ್ಲಿ ನಿಮಗೆ ಅರ್ಥ ಆಗಿಲ್ಲ ಅನಿಸುತ್ತೆ, ಕೆಲವೊಬ್ರಿಗೆ ಆಗಿರುತ್ತೆ. ಯಾರಿಗೆ ನಮ್ಮ ಮಾತು ಅರ್ಥ ಆಗುತ್ತೆ ಸ್ವಲ್ಪ ಲಮಾಣೀಸು, ಅವ್ರಿಗೆ ಅರ್ಥ ಆಗಿರುತ್ತೆ. ಅದಾಯ್ತೇನಂದರೆ, ನಾನು ಹಿಂಗೆ ಹೋಗ್ತಾ ಇದ್ದೆ ಸ್ಟ್ರೈಟು. ಮುಂದೆ ಒಂದು ಸಿಗ್ನಲ್ ಇತ್ತು. ಆ ಸಿಗ್ನಲಲ್ಲೇ ನಾನು ರೈಟ್ ತಗೋಬೇಕಿತ್ತು. ಕಾರ್ ಅವ್ರನ್ನೂ ರೈಟ್ ತಗೋಬೇಕಿತ್ತು. ಅವ್ರು ಏನು ಮಾಡಿದ್ರು, ನಾನು ಎಕ್ಸಾಕ್ಟ್ ಅವರು ಮುಂದಿನ ರೈಟ್ ಟೈರ್ ಇರುತ್ತಲ್ಲ ಅಲ್ಲಿ ಹೋದಾಗ ಅವ್ರು ಸಡನ್ ಆಗಿ ರೈಟ್ ತಗೊಂಡ್ಬಿಟ್ರು. ಅಲ್ಲೇನಾಯ್ತು, ನನ್ನ ಮುಂದೆ ಟೈರ್ ಟಚ್ ಆಯ್ತು. ಟೈರ್ ಟಚ್ ಆಗಿ ನಾನು ಒಂದು 60-70 ಸ್ಪೀಡಲ್ಲಿದೆ, 60 ಸ್ಪೀಡಲ್ಲಿ. ಅವಾಗ ಟೈರ್ ಟಚ್ ಆಗಿ ನಾನು ಬಿದ್ದೋದೆ. ಕಣ್ಣು ಮುಚ್ಚಿ ತೆರೆಯೋದ್ರಲ್ಲೇ ನಾನು ರೋಡ್ ಮೇಲೆ ಬಿದ್ದಿದ್ದೀನಿ. ಆಮೇಲೆ ಏನಾಯಿತು, ಅವನು ಬಂದು ಹೇಳ್ತಾನೆ ನಿಂದು ತಪ್ಪು ಅಂತ. ಅದೇಂಗೆ ನನ್ನ ತಪ್ಪು? ಅವ್ನು ಇಂಡಿಕೇಟರೇ ಹಾಕಿಲ್ಲ. ಮತ್ತು ಅವನು ಸ್ಟ್ರೈಟ್ ಹೋಗ್ತಿದ್ದಾನಂತ ನಾನೇನು ಮಾಡ್ಕೊಂಡೆ, ಅವನು ಬಗ್ಲಾಗಿಂದನೇ ಹಿಂಗೆ ಹೋಗೋಣ ಅಂತ ಹೋದೆ. ಅವನು ಹಿಂಗೆ ತಗೊಂಡ್ಬಿಟ್ಟ. ನಾನು ಸ್ಟ್ರೈಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಕ್ರಾಸ್ ತಗೋಬೇಕಿತ್ತು. ಅಲ್ಲೇ ನನ್ನ ಟೈರ್ ಟಚ್ ಆಯಿತು. ಸೊ ಅಲ್ಲಿ ಬಿದ್ದೋದೆ ನಾನು. ಅವನು ಎದ್ದು ಮತ್ತೆ ನನಗೆ ಹೇಳ್ತಾನೆ ನಿಂದೆ ತಪ್ಪು. ಆಮೇಲೆ ಪೊಲೀಸ್ ಅವನು ಬಂದಾಗ ಕೇಳಿದಾಗ
ನೀನೇನಾದರೂ ಕೇಸ್ ಮಾಡಿದ್ರೆ ಅವನು ಮಾಡ್ತೀನಿ ಅಂತ ಹೇಳ್ತಿದ್ದಾನಪ್ಪ, ಏನು ಮಾಡ್ತೀಯ ಅಂತ. ಆವಾಗ ನನಗೆ ಭಯ, ಇಲ್ಲಿ ನನಗೇನು ಗೊತ್ತೇ ಇಲ್ಲ ಇದ್ರ ಬಗ್ಗೆ, ಅಂದರೆ ಹೊರಗಡೆ ಔಟ್ಸೈಡು. ಸೊ ನಾನೇನು ಮಾಡಿದೆ, ಇದೆಲ್ಲ ಬೇಡ, ಸುಮ್ಮನೆ ಕೇಸ್ ಗೀಸ್ ಆದರೆ ಅಂತ ನಾನು ಸುಮ್ಮನೆ ಗಾಡಿ ಬಂದ್ಬಿಟ್ಟೆ. ಬಿದ್ದಿದ್ದ ಗಾಡಿ ಹೆಂಗೆ ಹೇಳಿ, ಈ ಸೈಡು ಏಟಾಗಿದ್ದು ಲೆಫ್ಟ್ ಸೈಡ್ ಏಟಾಗಿ ಫುಲ್ ಕ್ರ್ಯಾಶ್ ಗಾರ್ಡು ನನ್ನ ಇಲ್ಲಿ ಕಾಲ್ವರೆಗೂ ಬರ್ತಿತ್ತು. ಕ್ರ್ಯಾಶ್ ಗಾರ್ಡ್ ಏನಾಯ್ತಂದರೆ ಬೆಂಡ್ ಆಯಿತು. ಕ್ರ್ಯಾಶ್ ಗಾರ್ಡ್ ಬೆಂಡ್ ಆಗಿ ಇಂಜನ್ ಒಳಗಡೆ ಹೋಗಿತ್ತು. ಬೇಕಾದರೆ ನಿಮಗೆ ಫೋಟೋ ಕಾಣ್ತಿರ್ಬೇಕು. ಅದು ಬೆಂಡ್ ಆಗಿ ಇಂಜನ್ ಒಳಗಡೆ ಹೋಗಿತ್ತು. ಗಿಯರ್ ಶಿಫ್ಟರ್ ಇರುತ್ತಲ್ಲ, ಅದು ಫುಲ್ ಬೆಂಡ್ ಆಗೋಗಿತ್ತು, ಹಂಗೆ ಉಲ್ಟಾ ಆಗೋಗಿತ್ತು. ಮತ್ತು ಇಲ್ಲಿ ನಕಲ್ ಗಾರ್ಡು ಸ್ವಲ್ಪ ಕ್ರ್ಯಾಶ್ ಆಗಿದೆ, ಬೇರೆದೇನೂ ಆಗಿಲ್ಲ. ಮತ್ತು ಟ್ಯಾಂಕ್ ಬೆಂಡ್ ಆಗಿದೆ, ಬೇರೆದೇನು ಆಗಿಲ್ಲ ಅಷ್ಟೊಂದು. ನನಗಂತೂ ಒಂಚೂರು ಏಟಾಗಿಲ್ಲ, ಇಲ್ಲೇ ಎಲ್ಬೋ ಮೇಲೆ ಒಂಚೂರು ಆಗಿತ್ತು. ಆಮೇಲೆ ನಂಗೆ ಅಷ್ಟೊಂದು ಏನೂ ಅನಿಸ್ಲಿಲ್ಲ. ಬಿದ್ದಿದ್ದು ಏಟಾಗಿದೆ ಇನ್ಸೈಡು, ಹೊರಗಡೆ ಒಂಚೂರು ಏನಾಗಿಲ್ಲ. ಆವಾಗ ನಾನು ಗಾಡಿ ತಗೊಂಡು ರಿಟರ್ನ್ ಬಂದುಬಿಟ್ಟೆ. ನಾನು ಅದಕ್ಕೋಸ್ಕರನೇ ಆ ಕ್ರ್ಯಾಶ್ ಗಾರ್ಡ್ ಚೆನ್ನಾಗಿದೆ ಅಂತ ನಾನು ಮತ್ತೆ ಅದೇ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ. ಅದು ಚೆನ್ನಾಗಿತ್ತು, ಅದರಿಂದ ಇಂಜನ್ಗೆ ಏನಾಗಿಲ್ಲ, ನನ್ನ ಕಾಲ್ ಸೇಫ್ಟಿನೂ ಜಾಸ್ತಿ ಇತ್ತು. ಅದ್ರಗೋಸ್ಕರ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಅದೇ ಬೈಕ್ ವರ್ಲ್ಡ್ಗೆ. ಸೊ ಬನ್ನಿ, ಮುಂದೆ ಸಿಗ್ತೀನಿ. ಸ್ವಲ್ಪ ಮಳೆ ಬೀಳಂಗೆ ಆಗ್ತಿದೆ, ಹೋಗಿ ಬರೋವರೆಗೂ ಮಳೆ ಬೀಳಬಾರ್ದು ದೇವರಾಣೆಗೂ. ಆಮೇಲೆ ಬೇಕಾದರೆ ಬೀಳಲಿ, ಪರವಾಗಿಲ್ಲ. ಇವಾಗ ಮಾತ್ರ ಹೋಗಿ ಬರೋವರೆಗೂ ಬೀಳಬಾರ್ದು. ನೋಡಿ, ಈ ಕಡೆ ಬಿಸಿಲಿದೆ, ಅಲ್ಲೊಂಚೂರು ಮಳೆ ಬೀಳಂಗೆ ಆಗ್ತಾಯಿತ್ತು. ಇವಾಗ ನಾನು ಹೋಗೋಷ್ಟಿಗೆ 1 ಗಂಟೆ ಆಗೋಗುತ್ತೆ. ಅಲ್ಲಿ ತಗೊಂಡು ಫಿಟ್ ಮಾಡ್ಕೊಂಡು ಬರೋಷ್ಟಿಗೆ 1.5-2 ಗಂಟೆ. ನೋಡಿ ಫ್ರೆಂಡ್ಸ್, ಇರೋ ಏಜಲ್ಲಿ ಎಲ್ಲ ಮಾಡ್ಕೋಬೇಕು. ಒಂದು ಸಲ ಏಜ್ ದಾಟ್ತಂದರೆ ಏನೂ ಮಾಡೋಕ್ಕಾಗಲ್ಲ, ರಿಗ್ರೆಟ್ ಅಷ್ಟೇ ಇರುತ್ತೆ. ನಾನು ಈ ಏಜಲ್ಲಿ ಹಿಂಗೆ ಮಾಡಬೇಕಿತ್ತು, ಹಿಂಗೆ ಮಾಡ್ತಿದ್ದೆ ನಾನು, ಇಲ್ಲಾಂದರೆ ಮಾಡ್ಬೋದಿತ್ತು, ಇಲ್ಲಿವರೆಗೂ ನಾನು ಟ್ರೈ ಮಾಡಿದ್ರೆ ಆಗೋಗ್ತಿತ್ತು, ಇದೇ ರಿಗ್ರೆಟ್ ಇರುತ್ತೆ. ಏನೇ ಒಂದು ಮಾಡಿ, ನಿಮ್ಗೆ ಇಷ್ಟ ಇರ್ತಿದ್ದು, ನೀವು ಏನಾದರೂ ಮಾಡಬೇಕಂತ ಇದ್ದೀರಾ, ಏನಾದರೂ ಕಲಿಬೇಕಂತ ಇದ್ದೀರಾ, ಏನೇ ಒಂದು ಫೀಲ್ಡ್ ಇರಲಿ, ಆಮೇಲೆ ರಿಗ್ರೆಟ್ ಅಷ್ಟೇ ಇರೋದು. ನಾನು ನನ್ನ ಕೈಯಲ್ಲಿ ಎಷ್ಟಾದಷ್ಟು ನಾನು ಮಾಡ್ತಾಯಿದ್ದೀನಿ. ನಾನು ಮನೆಯಿಂದ ಆಚೆ 1-2 ತಿಂಗಳು ಯಾವತ್ತೂ ಇರಲಿಲ್ಲ. ನಾನು 3 ವರ್ಷ ಆಚೆ ಇರ್ತಾಯಿದ್ದೀನಿ ಇವಾಗ. ನಾನು ಓನಾಗಿ ನಾನೇ ಶಾಕಲ್ಲಿದ್ದೀನಿ. ನಾನು ಈ ಥರ ಆಗಿದ್ದೀನಲ್ಲಪ್ಪ ಅಂತ. ಯಾಕಂದರೆ ಇವಾಗ ನಂದು ಏಜು 21. ನಾನು ಮನೆ ಬಿಟ್ಟಿದ್ದು 17 ಇಯರ್ಗೆ. ಮನೆಯಿಂದ ಫಸ್ಟ್ ಮನೆ ಬಿಟ್ಟಿದ್ದು ಆಚೆ ಕೆಲಸ ಮಾಡಬೇಕಂತ. 10th ಆದಮೇಲೆ ಮನೆ ಬಿಟ್ಟಿದ್ದೆ. ತುಂಬ ನಾನು ಹೈದ್ರಾಬಾದು, ಚಿತ್ರದುರ್ಗ ಈ ಕಡೆ ಎಲ್ಲ ಸುತ್ತಾಡಿದ್ದೀನಿ ಅಂದರೆ ಆ ಥರ ಅಲ್ಲ, ಈ ಥರ ಕೆಲಸ ಸಿಗಬೇಕು, ನಾನು ಔಟ್ಸೈಡ್ ಹೋಗಬೇಕು, ಕೆಲಸ ಮಾಡಬೇಕು, ಡಾನ್ಸ್ ಕಲಿಬೇಕು, ಸ್ಟಂಟ್ಸ್ ಕಲಿಬೇಕು ಅಂತ. ಯಾವುದೂ ಆಗಿಲ್ಲ ನನ್ನ ಕೈಲಿ. ತುಂಬ ಜಾಗದಲ್ಲಿ ಸುತ್ತಾಡಿಕೊಂಡು ಆಮೇಲೆ ಬೆಂಗಳೂರು ಬಂದು ಕೆಲಸ ಮಾಡಿ ಮನೆಗೆ ಹೋಗಿ ಒಂದು 8-9 ತಿಂಗಳು ಮನೆಯಲ್ಲಿದ್ದೆ. ಯಾಕಂದರೆ ಅದಕ್ಕಿಂತ ಮುಂಚೆ ಮುಂಬೈ ಹೋಗಿ ರಿಟರ್ನ್ ಬಂದೆ. ಮುಂಬೈಗೆ ಹೋಗಿ 21 ಡೇಸ್ ಏನೂ ಇಲ್ಲ, ಕೆಲಸ ಇಲ್ಲ, ಇರೋಕ್ಕೆ ಕರೆಕ್ಟಾಗಿ ರೂಮ್ ಇಲ್ಲ, ರೂಮಲ್ಲಿ ನೀರು ಬರಲ್ಲ, ಬೇಸಿಗೆಗಾಲ, ಮಲಗ್ಲಕ್ಕೆ ಚಾಪಿ ಇಲ್ಲ, ವಡಾಪಾವ್ ತಿಂದು ದಿನ ಕಳೆದಿದ್ದೀವಿ ನಾನು ಉಮಿ ಅಂತ ನಮ್ಮ ಫ್ರೆಂಡ್ ಇದ್ದ. ಅಂಥ ಪರಿಸ್ಥಿತಿಯಲ್ಲಿ ಹೋಗಿ ಹೆಂಗೋ ನಂಗೆ ಬರೋದನ್ನೂ ಗೊತ್ತಿರಲಿಲ್ಲ ರಿಟರ್ನ್ ಹೆಂಗೆ ಬರಬೇಕಂತ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾನು ಹೆಂಗೋ ಉಗಿಸ್ಕೊಂಡು ನಮ್ಮ ಮಾಮ ಅವ್ರ ಹತ್ರ ಮುಂಬೈಯಿಂದ ರಿಟರ್ನ್ ಮನೆಗೆ ಬಂದು ಒಂದು 9 ತಿಂಗಳು ಮನೆಯಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. ಆಮೇಲೆ ಒಂದು ಸಲ ಡಿಸೈಡ್ ಮಾಡಿಕೊಂಡೆ, ಇವಾಗ ಹೋದರೆ ಬರಬಾರ್ದು, ಏನಾದರೂ ಒಂದು ಮಾಡಬೇಕು ಅಂತ ಬೆಂಗಳೂರು ಬಂದಾದಮೇಲೆ 3 ಇಯರ್ಸ್ ನಾನು ಮನೆಗೆ ಹೋಗಿಲ್ಲ. ಇವಾಗ ರೀಸೆಂಟ್ಲಿ ನೀವು ವಿಡಿಯೋ ನೋಡಿರಬೇಕು, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. 3 ವರ್ಷ ಆದಮೇಲೆ ಮನೆಗೆ ಹೋದೆ, ಜನವರಿಯಲ್ಲಿ ಹೋಗಿದ್ದೆ. ಹೋಗಿ ಒಂದು 8-9 ದಿನ 10 ದಿನ 12 ಡೇಸು ಮೇ ಬಿ 12 ಡೇಸಲ್ಲೇ ರಿಟರ್ನ್ ಬಂದುಬಿಟ್ಟೆ. 12 ಡೇಸಲ್ಲಿ ರಿಟರ್ನ್ ಬಂದು ಮತ್ತೆ ನನಗಿಷ್ಟ ಇದ್ವು ಈ ಥರ ಎಲ್ಲ ಓಡಾಡಬೇಕು, ಈ ಥರ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಂಗೆ ಇಷ್ಟ ಇದ್ದಿದ್ದು ಮಾಡ್ತಾಯಿದ್ದೀನಿ. ಏನಾದರೂ ಆಗಲಿ ಗಾಯ್ಸ್, ಒಳ್ಳೇದಾಗಲಿ ಕೆಟ್ಟದಾಗಲಿ, ಇದು ದಿನಗಳೇನು ಹಿಂಗೆ ಇರುತ್ತಾ? ಒಂದಿನ ಇಲ್ಲ ಅಂದರೆ ಒಂದಿನ ಹೋಗುತ್ತೆ ಅಷ್ಟೇ. ಫುಲ್ ಜೀವನ ಪೂರ್ತಿ ಇದೇ ಇರುತ್ತಂದರೆ ಬೇಡ ನಮಗೆ. ಏನಂತೀರ? ಜೀವನ ಪೂರ್ತಿ ಅಂತೂ ಇರೋಲ್ಲ. ಸೊ ಅದಕ್ಕೆ ಎಷ್ಟಾಗುತ್ತೆ, ಏನು ಮಾಡ್ತಾಯಿದ್ದೀರಾ ಅದೇ ಮಾಡ್ತಾ ಇಡಿ. ಒಂದಿನ ಇಲ್ಲ ಅಂದರೆ ಒಂದಿನ ನಿಮಗೆ ನೀವು ಕಷ್ಟಪಡ್ತಾ ಇದ್ದೀರಾ ಅಂದರೆ ಅದ್ರ ಫಲ ಸಿಗುತ್ತೆ. ಅದು ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು, ಕೆಲಸ ಮಾಡಿದ್ರೇ ತಿನ್ನಕ್ಕೆ ಸಿಗುತ್ತೆ ಅಂತ. ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ? ಸುಮ್ಮನೆ ಕೂತ್ಕೊಂಡ್ರೆ ಬೆವರೇ ಬರಲ್ಲ. ನಮಗೆ ಮೇಲೆ ಎತ್ತಕ್ಕೆ ದೇವ್ರು ಬರಲ್ಲ. ಯಾಕೆ ಬರ್ತಾನೆ? ನೀನು ಕಷ್ಟನೇ ಪಡಲ್ಲ, ಕೂತಿರೋ ಜಾಗದಲ್ಲಿ ಎಲ್ಲ ಬೇಕಂದರೆ ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ. ಈ ಥರ ಎಲ್ಲ ಕಷ್ಟ ಇರುತ್ತೆ ಗೈಸ್. ಏನು ಮಾಡಬೇಕು ಏನೋ ಜೀವನದಲ್ಲಿ, ಏನಾದರೂ ಮಾಡಬೇಕು, ಮಾಡೋವರೆಗೂ ಸುಮ್ಮನೆ ಕೂಡಲ್ಲ. ಏನಂತೀರ?
ಅದಕ್ಕೆ ನನ್ನ ಕೈಲಿ ಎಷ್ಟಾಗ್ತಿದೆ ಅಷ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ಬೈಕರ್ಸ್ ಎಲ್ಲ ಬರ್ತಾರೆ. ಹಾಯ್ ಬ್ರೋ. ಇದು ಸ್ಟ್ಯಾಂಡ್ ಕ್ರ್ಯಾಶ್ ಗಾರ್ಡ್ ಎಕ್ಸ್ಪೆನ್ಸ್. ಹಾಂ, ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರ್. ಗೈಸ್ ನೋಡಿ, ಹ್ಯಾಂಡಲು ಮತ್ತು ಲಗೇಜ್ ಪ್ಲೇಟು ಕ್ರ್ಯಾಶ್ ಗಾರ್ಡು ಇವಾಗ ಫಿಟ್ಟಿಂಗ್ ಮಾಡ್ತಿದ್ದಾರೆ. ಗೈಸ್ ಇವಾಗ ಅರ್ಧ ಇಂಚ್ ಉದ್ದ ಇದು ಬೋಲ್ಟ್ ಬೇಕು. ಯಾಕಂದರೆ ಆ ಹ್ಯಾಂಡಲಲ್ಲಿ ಇದ್ದಿದ್ದು ನಮ್ಮದು ಚಿಕ್ಕದ್ದು. ಆ ಹ್ಯಾಂಡಲ್ಗೆ ಇವಾಗ ದಪ್ಪದ್ದು ಬೇಕು. ಇದು ಚಿಕ್ಕದಿದೆ, ಇನ್ನು ದಪ್ಪದ್ದು ಬೇಕು. ಇಲ್ಲಿ ಬಂದು ತಗೊಂಡು ಹೋಗ್ತಾ ಇದ್ದೀನಿ. ಕ್ಲಚ್ ಪ್ಲೇಟ್ ಲೂಸ್ ಇದ್ದಿದ್ದು ಮತ್ತೆ ಟೈಟ್ ಮಾಡಿಬಿಟ್ಟವ್ರೆ ಅವರು. ಇದು ಮತ್ತು ಈ ಗ್ರಿಪ್ಪರು ಆಮೇಲೆ ಟೈಟ್ ಆಗುತ್ತೆ, ಇವಾಗ ಹಿಂಗೆ ಇರುತ್ತೆ ಅಂತ ಹೇಳ್ಬಿಟ್ರು. ಇವಾಗ ನೋಡಬೇಕು, ನಾವು ಇಲ್ಲಿಂದ ಹೊರಡಬೇಕಲ್ಲ ಫಸ್ಟು. ಕಷ್ಟ ಏನಾಗ್ತಾ ಇರೋದಂದರೆ ಇದೊಂದು ಚೂರು ಮೇಲ್ ಮಾಡಬೇಕು. ಅವರು ಕೆಳಗಡೆ ಆಗಿಬಿಟ್ಟವ್ರೆ. ನೋಡಬೇಕದು ಕರೆಕ್ಟಾಗಿ ಹಾಕ್ಸ್ಬೇಕು. ಈ ಗ್ರಿಪ್ಪರ್ ಲೂಸ್ ಇದೆ, ಆಮೇಲೆ ಟೈಟಾಗಿ ಹೋಗುತ್ತೆ. ಸದ್ಯಕ್ಕೆ ಓಕೆ ಅನ್ನಿಸ್ತಾ ಇದೆ ಗಾಡಿ. ಇದೊಂದಕ್ಕೆ ಕಷ್ಟ ಆಗ್ತಿದೆ. ಇದೊಂದು ಸ್ವಲ್ಪ ಮೇಲ್ ಕರೆಕ್ಟಾಗಿ ಆಗಿಬಿಟ್ಟಿದ್ರೆ ಓಕೆ. ಅವನು ಕೆಳಗಡೆ ಆಗಿಬಿಟ್ಟವನೆ. ಕ್ಲಚ್ ಪ್ಲೇಟು ಟೈಟ್ ಆಗಿದ್ದ ಕಡೆಯಿಂದ ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ ಗಾಡಿ. ಯಾಕಪ್ಪ, ಇಲ್ಲೇ ಆಗಿದ್ದು ಗುರು. ಇದೇ ಸಿಗ್ನಲಲ್ಲಿ ಆಕ್ಸಿಡೆಂಟ್ ಆಗಿದ್ದಂತ ಹೋದ ಸರ್ತಿ. ಇವಾಗ ಏನು ಇಲ್ಲೇ ಮಾಡ್ಬೇಕಂತ ಪ್ಲಾನ್ ಇದೆ ನಿಮ್ಮದು. ಏನು ನೆಮ್ಮದಿಯಾಗಿ ಬದುಕಕ್ಕೆ ಕೊಡಪ್ಪ. ಸೊ ಗೈಸ್, ಇನ್ನೊಂದು ಗ್ಯಾರೇಜ್ ಇದೆ, ಅಲ್ಲೋಗಿ ಸಿಗೋಣ ಬನ್ನಿ. ಅಲ್ಲೋಗಿ ಮಾಡಿಸ್ತೀನಿ ಇವಾಗ. ಇದು ಸ್ಪಾಟಲ್ಲಿ ಆಕ್ಸಿಡೆಂಟ್ ಆಗಿದ್ದು ಇಲ್ಲೇ. ಮತ್ತು ನಾನು ಇಲ್ಲಿಂದಾನೇ ಹೋಗ್ತಾಯಿದ್ದೆ. ನನಗೇನು ಗೈಸ್ ಹೋಗಬೇಕು. ಇವಾಗ ಹೋಗಿ ಫಸ್ಟು ನೀಟಾಗಿ ಇದು ಮಾಡಿರೋದು ನೀಟಾಗಿ ಮಾಡಿಸ್ಕೋಬೇಕು. ಹ್ಯಾಂಡಲ್ದು ಅವನು ಕರೆಕ್ಟಾಗಿ ಮಾಡಿಲ್ಲ. ಫೋನಲ್ಲಿ ಮಾತಾಡ್ತಾ ಇದ್ದ, ನೀವು ನೋಡಿದ್ರಲ್ಲ. ಫೋನಲ್ಲಿ ಮಾತಾಡ್ಕೊತಾನೆ ಕೆಲಸ ಮಾಡ್ತಾಯಿದ್ದ. ಸೊ ಇದು ಸ್ವಲ್ಪ ಕೆಳಗಡೆ ಮಾಡಿಬಿಟ್ಟವನೆ. ಅದು ಮೇಲೂ ಅಲ್ಲಿ ಒಂದು ಗ್ಯಾರೇಜ್ ಇದೆ, ಚಂದನ್ ಅವರಪ್ಪ ಮಾಡಿಸ್ತಾರೆ. ಸೊ ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗಿ ನೀಟಾಗಿ ರೆಡಿ ಮಾಡಿಸ್ತೀನಿ. 2000 years later. ಇವಾಗ ಅವ್ರು ಮಾಡಿಕೊಟ್ರು ಇಲ್ಲಿ. ಅಂಕಲ್ ಅದು ಕೊಡ್ತೀರಾ ಹ್ಯಾಂಡಲ್? ನೋಡಿ, ಇದು ಮೇಲಾಯಿತು, ಇದೂ ಮೇಲಾಯಿತು. ಇವಾಗ ನೆಮ್ಮದಿಯಾಗಿ ಹೋಗ್ಬೋದು. ಇವಾಗ ಕ್ಲಚ್ ಪ್ಲೇಟ್ ಲೂಸ್ ಮಾಡೋರೆ. ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ ಓಡ್ಸೋಕ್ಕೆ. ಏನಂತಂದರೆ ನಂದು ಮೇ ಬಿ ಒಂದು 5000 ಆಯ್ತು ಇದಕ್ಕೆಲ್ಲ. ಹ್ಯಾಂಡಲ್ ಬಾರು, ಹಿಂದ್ಗಡೆದು ಲಗೇಜ್ ಕ್ಯಾರಿಯರ್ ಪ್ಲೇಟು ಪ್ಲಸ್ಸು ಕ್ರ್ಯಾಶ್ ಗಾರ್ಡು ಇದೆಲ್ಲ ಸೇರಿಸಿ. ಸೊ ಪರವಾಗಿಲ್ಲ. ಅದಕ್ಕೆ ಏನೇ ಇದ್ರೂ ಗಾಡಿ ಚೆನ್ನಾಗಿರಬೇಕು. ಏನಂತೀರಾ? ಗಾಡಿ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ಇವಾಗ ಸ್ವಲ್ಪ ಮನಸ್ಸಿಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾಕಂದರೆ ಎಷ್ಟೊಂದು ದಿನ ಬೇಜಾರಾಗ್ತಾಯಿತ್ತು, ಗಾಡಿ ಹಿಂಗಾಯ್ತಲ್ಲ ಅಂತ. ಇವಾಗ ಖುಷಿ ಆಗ್ತಿದೆ, ಗಾಡಿ ಸರಿ ಹೋಯ್ತಲ್ಲ ಅಂತ. ಸೊ ಥ್ಯಾಂಕ್ ಯು ಚಂದನ್. ಅವನಿಗೆ ಗೊತ್ತು, ನನಗೆ ಗೊತ್ತು ನಾನು ಯಾಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಅಂತ. ಸೊ ಇವಾಗ ಖುಷಿಯಾಗಿ ಊಟ ಮಾಡಿಕೊಂಡು ವೀಡಿಯೋ ತೋರಿಸ್ತೀನಿ ನೋಡಿ. ಸೊ ಗೈಸ್, ಇವಾಗ ಅಲ್ಲಿಂದ ಮಳೆ ಬೀಳ್ತಾಯಿತ್ತು, ಅಲ್ಲಿಂದ ಗಾಡಿ ಇಲ್ಲಿ ತಗೊಂಬಂದಿದ್ದೀನಿ.
ನಿಮಗನ್ನ ತೋರಿಸ್ತೀನಿ ಬನ್ನಿ. ಕ್ರಾಶ್ ಗಾರ್ಡು, ಹ್ಯಾಂಡಲ್ ಬಾರು ಮತ್ತು ಲಗೇಜ್ ಕ್ಯಾರಿಯರ್ ಪ್ಲೇಟ್ ನೋಡಿ. ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ಲಗೇಜ್ ಕ್ಯಾರಿಯರ್ ಪ್ಲೇಟು ಮತ್ತು ಕ್ರಾಶ್ ಗಾರ್ಡ್. ಈ ಸೈಡ್ದೇನೂ ಆಗಿರಲಿಲ್ಲ, ಈ ಸೈಡು ಕರೆಕ್ಟಾಗೇ ಇತ್ತು, ಈ ಥರನೇ ಹೊಸದೇ ಇತ್ತು. ಈ ಸೈಡ್ ಕ್ರ್ಯಾಶ್ ಆಗಿತ್ತು, ಈ ಸೈಡು ಇದು ಫುಲ್ ಒಳಗಡೆ ಹೋಗಿತ್ತು, ಫುಲ್ ಒಳಗಡೆ. ಇದು ಬಂದು ಇಲ್ಲಿ ತಗಲಾಕೊಂಡು ಈ ಟ್ಯಾಂಕ್ ಒಳಗಡೆ ಹೋಗಿತ್ತು. ಇವಾಗ ಸೂಪರಾಗಿ ಕಾಣ್ತಿದೆ ನೋಡಿ. ಇವಾಗ ಫುಲ್ಲು ಭರ್ಜರಿ. ನೋಡಿದ್ರಲ್ಲ ಗೈಸ್ ಹೆಂಗಿತ್ತು ಅಂತ. ಸೈಕಾಗೈತೆ. ಹ್ಯಾಂಡಲ್ ಬಾರು ಮತ್ತು ಕ್ರಾಶ್ ಗಾರ್ಡು, ಲಗೇಜ್ ಕ್ಯಾರಿಯರ್ ಪ್ಲೇಟು ನನಗಂತೂ ಚೆನ್ನಾಗಿ ಅನಿಸ್ತು. ಓಕೆ, ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಇವಾಗ ಖುಷಿಯಾಗಿದ್ದೀನಿ ಆರಾಮಾಗಿ. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ಬಾಯ್.